ಕೆಪಿಎಸ್ಸಿಯಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಅನ್ಯಾಯ. ರೊಚ್ಚಿಗೆದ್ದ ಕರ್ವೆ, ವಿದ್ಯಾರ್ಥಿಗಳಿಂದ ಹೋರಾಟ. ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ. ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅಭಿವೃದ್ಧಿಪಡಿಸಿ ಎಂದು ಆಗಾಗ ಜಾಗೃತಿ ಮೂಡಿಸುವ ಸರ್ಕಾರ, ಶಿಕ್ಷಣ ಇಲಾಖೆ ಅದನ್ನ ಮೌತ್ ಟಾಕಿಗೆ ಮಾತ್ರ ಸೀಮಿತಗೊಳಿಸಿದ್ಯಾ ಎನ್ನಿಸೋದಕ್ಕೆ ಶುರುವಾಗಿದೆ. ಕಷ್ಟಪಟ್ಟು ಕನಸುಗಳನ್ನ ಕಟ್ಕೊಂಡು ಓದುವ ಕನ್ನಡ ವಿದ್ಯಾರ್ಥಿಗಳಿಗೆ ಯಾಕೆ ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ತಾರತಮ್ಯವಾಗ್ತಿದೆ ಎಂದು ಇದೀಗ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಪದೇ ಪದೇ ಆಗುತ್ತಿರೋದು ಕರವೇ ಕಣ್ಕೆಂಪಾಗಿಸಿದೆ. ಈ ಅನ್ಯಾಯ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಗೆ ಇಳಿದಿದ್ದಾರೆ. ಎಸ್, ಕನ್ನಡ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯ ಸರಿಪಡಿಸಲು ಆಗ್ರಹಿಸಿ ಅಹೋರಾತ್ರಿ ಧರಣಿಗೆ ಮುಂದಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ. ಕರವೇ ಅಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಇಂದಿನಿಂದ ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅಹೋರಾತ್ರಿ ಧರಣಿ ನಡೆಯಲಿದೆ. ನೂರಾರು ಕರವೇ ಕಾರ್ಯಕರ್ತರು ಈ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಕೆಪಿಎಸ್ಸಿ ನಡೆಸಿದ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತೀವ್ರ ಸ್ವರೂಪದ ಅನ್ಯಾಯವಾಗಿದೆ. 80 ಪ್ರಶ್ನೆಗಳಲ್ಲಿ ಲೋಪವೆಸಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ವಂಚನೆ ಮಾಡಲಾಗಿದೆ ಅನ್ನೋದು ಹೋರಾಟಗಾರರ ಆರೋಪ. ಅಲ್ಲದೆ ಡಿಸೆಂಬರ್ 29ರಂದು ನಡೆದ ಮರುಪರೀಕ್ಷೆಯಲ್ಲೂ ಅದೇ ಪುನರಾವರ್ತನೆಯಾಗಿದೆ. ಅಧಿಕಾರಿಗಳು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸುತ್ತಿದ್ದಾರೆ. ಕೂಡಲೇ ಮುಖ್ಯ ಪರೀಕ್ಷೆಯ ಪ್ರಕ್ರಿಯೆಗಳನ್ನು ರದ್ದುಪಡಿಸಿ ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸಿ ಮತ್ತೊಮ್ಮೆ ಮರುಪರೀಕ್ಷೆಗೆ ಆದೇಶಿಸಬೇಕೆಂದು ಕರವೇ ಹಾಗೂ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಎಲ್ಲರನ್ನೂ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಇಲ್ಲಿವರೆಗೂ ಆಲ್ಮೋಸ್ಟ್ 2 ತಿಂಗಳಾಯ್ತು. 2 ತಿಂಗಳಿಂದ ಎಲ್ಲಿ ಕೊಟ್ಟಿದ್ದೀರಾ ನ್ಯಾಯ? KPSC ಅವರು ಒಬ್ಬ ತಪ್ಪು ಮಾಡಿರೋದು, ಯಾರೋ ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ಅಂತ ಹೇಳಿ ತಪ್ಪು ಮಾಡಿರೋದು 2 ಸತಿ ತಪ್ಪು ಮಾಡಿದ್ದಾರೆ. ಮಾಡಿರೋ ತಪ್ಪು ಇನ್ನೊಂದು ಸತಿ ಮಾಡಿದ್ದಾರೆ. ಆ ಅಧಿಕಾರಿಗಳ ಮೇಲೆ ಇಲ್ಲಿವರೆಗೂ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಸರ್ಕಾರ? ಮತ್ತೆ ಸರ್ಕಾರದ ಲೆವೆಲಲ್ಲಿ ಸಿದ್ದರಾಮಯ್ಯ ಸರ್ಗೆ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರುವ LK ಅತೀಕ್ ಸರ್ ಯಾಕೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ? ವಿದ್ಯಾರ್ಥಿಗಳ ಪರವಾಗಿ ಕನ್ನಡ ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ. ಕನ್ನಡ ಮಕ್ಕಳಿಗೆ ಸುಮಾರು 76,000 ಜನ ಸ್ಟೂಡೆಂಟ್ಸು, ಅವರು ಲಾಸ್ಟ್ ಅಟೆಂಪ್ಟ್ಸ್ ಇರುತ್ತೆ, 5 ವರ್ಷದಿಂದ ವೆಯ್ಟ್ ಮಾಡಿದ್ದಾರೆ ಈ ಒಂದು ನೋಟಿಫಿಕೇಶನ್ಗೆ. ಮತ್ತೆ ಒಂದು ತಾಲೂಕ್ನ ಒಂದು ತಹಸೀಲ್ದಾರ್ ಇರ್ಬೋದು, AC ಪೋಸ್ಟ್ ಇರ್ಬೋದು, ಒಂದು DOSP ಇರ್ಬೋದು, ಒಂದು ತಾಲೂಕ್ನ ಕಂಟ್ರೋಲ್ ಮಾಡೋಂಥ ಒಂದು ಅಧಿಕಾರಿಗಳನ್ನ ಒಂದು ಕ್ವಶನ್ ಪೇಪರ್ 200 ಕ್ವಶನ್ಸ್ ಅಲ್ಲಿ 79 ಕ್ವಶನ್ಸ್ ರಾಂಗ್ ಮಾಡಿದಾರೆ ಅಂತಾನೆ ಎಕ್ಸಾಮಿನೇಷನ್ ಕಂಟ್ರೋಲರು. ಅವನೇನಾದ್ರು ಕುಡ್ದೇನಾದ್ರು ಎಕ್ಸಾಮ್ ಇದು ಕ್ವಶನ್ ಪೇಪರ್ ಸೆಟ್ ಮಾಡಿದ್ರಾ? ಇನ್ನೊಂದು ಸ್ವಲ್ಪ ಜಾಸ್ತಿ ಕುಡ್ದಿದ್ರೆ ಸೆಂಚುರಿ ಹೊಡಿತಾ ಇದ್ರು ಅಂತ ಹೇಳ್ತಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಸರ್ಕಾರದ ವಿರುದ್ಧ ಕೆಂಡ ಉಗುಳಿದ್ದಾರೆ. ಕೆಪಿಎಸ್ಸಿ ಮಹಾ ಭ್ರಷ್ಟಾಚಾರ ಕೂಪವಾಗಿ ಹೋಗಿದೆ. 2-3 ತಿಂಗಳಿಂದ ಹೋರಾಟ ಮಾಡ್ತಿದ್ದೇವೆ. ಕನ್ನಡ ಮಾಧ್ಯಮದ 70,000 ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ವಿದ್ಯಾರ್ಥಿಗಳಿಗೆ ಕೊಟ್ಟ ಪ್ರಶ್ನೆ ಪತ್ರಿಕೆಯಲ್ಲಿ 80ಕ್ಕೂ ಅಧಿಕ ಪ್ರಶ್ನೆಗಳು ತಪ್ಪಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ 3 ಬಾರಿ ಮಾತನಾಡಿದ್ದೇನೆ. ಸಿಎಂ ಪ್ರಧಾನ ಕಾರ್ಯದರ್ಶಿ ಅತೀಕ್ ಅವರು ಸಿಎಂಗೆ ತಪ್ಪಾಗಿ ಮಾಹಿತಿ ಕೊಟ್ಟಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಸಿಎಂ ಜೊತೆಯಲ್ಲೇ ಇದ್ದುಕೊಂಡು ಅವರಿಗೆ ತಪ್ಪಾಗಿ ಮಾಹಿತಿ ಕೊಟ್ಟು ದಾರಿ ತಪ್ಪಿಸಿದ್ದಾರೆ. ಇಷ್ಟೆಲ್ಲ ಹೋರಾಟ ನಡೆದರೂ ಸರ್ಕಾರ ಮೌನ ವಹಿಸಿರೋದು ಯಾಕೆ? ಕೆಪಿಎಸ್ಸಿ ಎಡವಟ್ಟಿನಲ್ಲಿ ಸರ್ಕಾರದ ಪಾತ್ರವೂ ಇದೆಯಾ ಹಾಗಿದ್ರೆ ಎಂದು ನಾರಾಯಣಗೌಡರು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಇಷ್ಟೆಲ್ಲ ಸರ್ಕಾರ, ಇಷ್ಟೆಲ್ಲ ಹೋರಾಟಗಳ ಮಧ್ಯೆ ಸರ್ಕಾರ ಯಾಕೆ ಮೌನಕ್ಕೆ ಶರಣಾಗಿದೆ? ಯಾಕೆ ಮೌನ ವಹಿಸಿದೆ ಕರ್ನಾಟಕ ಸರ್ಕಾರ? KPSC ಭ್ರಷ್ಟಾಚಾರದ ಆ ಪಾತ್ರದಲ್ಲಿ ಏನಾದರೂ ಸರ್ಕಾರ ಸಿಲುಕಿದೆಯಾ ಅನ್ನುವ ಪ್ರಶ್ನೆ ಇವತ್ತು ವಿದ್ಯಾರ್ಥಿಗಳಿಗೆ, ನಾಡಿನ ಜನರಿಗೆ ಅದು ಕಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಆದರೂ ಸಹ ಕನಿಷ್ಠ ಒಂದು KPSC ಅಧಿಕಾರಿಗಳ ಸಭೆಯನ್ನು ಕರೀಲಿಲ್ಲ, ಅವರಿಂದ ಒಂದಷ್ಟು ಮಾಹಿತಿಯನ್ನು ತಗೊಳ್ಳಿಲ್ಲ.
ಆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯದ ಬಗ್ಗೆ ಅದನ್ನು ಸರಿಪಡಿಸಬೇಕು ಅನ್ನುವ ಎಚ್ಚರಿಕೆಯನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಕೊಡಲಿಲ್ಲ. ಇನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯದ ಬಗ್ಗೆ ಸರ್ಕಾರ ನ್ಯಾಯ ಕೊಡಬೇಕು. ಎಲ್ಲ ಅಧಿಕಾರಿಗಳ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಂಡು ಅವರ ಹುದ್ದೆಗಳಿಗೆ ಬಿಡುಗಡೆಗೊಳಿಸಬೇಕು. ಇಲ್ಲದಿದ್ದರೆ ಇನ್ನು 2 ದಿನಗಳ ಕಾಲ ಅಹೋರಾತ್ರಿ ಧರಣಿ ಮಾಡುವುದಾಗಿ ಅಧ್ಯಕ್ಷ ನಾರಾಯಣಗೌಡ ಗುಡುಗಿದ್ದಾರೆ. ಚಂದನ ಕೃಷ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.